ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಬಿಜೆಪಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. 80% ರೈತರು ವಿರೋಧವನ್ನ ಮಾಡ್ತಿದ್ದಾರೆ. ಆದರೂ ಕೂಡ ಸಿಎಂಗೆ ಈ ಯೋಜನೆ ಯಾಕೆ ಇಷ್ಟೊಂದು ಆಸಕ್ತಿ ಹೊಂದಿಕೊಂಡಿದ್ದಾರೆ, ಈ ಯೋಜನೆ ರಿಯಲ್ ಎಸ್ಟೇಟ್ ದಂಧೆಯಾ ಅನ್ನೋದಾಗಿಯೂ ಕೂಡ ಬಿಜೆಪಿ ನಾಯಕರು ಪ್ರಶ್ನಿಸಿ ಕಿಡಿಕಾರುವಂತ ಕೆಲಸ ಮಾಡಿದ್ರು. ಇನ್ನು ರೈತರ ವಿರುದ್ಧ ದಾಖಲಿಸಿರುವ ಪ್ರಕರಣವನ್ನ ಈ ಕೂಡಲೇ ನೀವು ವಾಪಸ್ ಪಡ್ಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಇಷ್ಟೇ ಅಲ್ಲ, ಇಲ್ಲಾದ್ರೂ ನೀವು ಕೈಬಿಟ್ಟಿಲ್ಲ ಅಂತಂದ್ರೆ ಬಿಡದಿಯಿಂದ ಬೆಂಗಳೂರುವರೆಗೆ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನೋದಾಗಿ ಬಿಜೆಪಿ ಒಂದಿಷ್ಟು ಮಾಸ್ಟರ್ ಪ್ಲಾನ್ ಮಾಡೋದಕ್ಕೆ ಹೊರಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಇವತ್ತು ಮಾತನಾಡಿದ್ದಾರೆ, ನೋಡ್ಬರೋಣ. ಮುಖ್ಯಮಂತ್ರಿಗೆ ನೀವು ಟೌನ್ಶಿಪ್ ಮಾಡೋದಾದ್ರೆ ಬಿಡದಿನೇ ಬೇಕಾ? ಎಲ್ಲರೂ ಸಹ ವಿರೋಧ ಮಾಡ್ತಾ ಇದ್ದಾರೆ. ಕೆಲವರು ಒಪ್ಪಿಗೆ ಕೊಟ್ಟಿದ್ದಾರೆ, ನಾನು ಅಲ್ಲೇ ಮಾಡೋದು ಅಂತೇಳಿ ಏನು ದರ್ಪವನ್ನ ತೋರಿಸ್ತಾ ಇದ್ದೀರಾ? ಅಧಿಕಾರ ಮತದಿಂದ ನೀವೇನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಭಾವನೆಯಿಂದ ನೀವು ತೊಡಗಿದ್ದೀರಾ. ಇದನ್ನ ಕೊನೆ ಮಾಡೋದಕ್ಕೆ ಈ ಸಭೆಯಲ್ಲಿ ಪ್ರಾರಂಭ ಆಗಿದೆ. ನಾನು ಹೇಳ್ತೇನೆ, ಶಿವಕುಮಾರ್ ಅವರಿಗೆ, ನಿಜಕ್ಕೂ ನಿಮ್ಮ ರಾಜ್ಯದ ಜನರಿಗೆ ಕಳಕಳಿ ಇದ್ರೆ ಈ ಬಿಡದಿನಲ್ಲಿ ಟೌನ್ಶಿಪ್ ಮಾಡುವಂತಕ್ಕೇನು ಹೊರಟಿದ್ದೀರಾ, ಅದನ್ನ ಕೈ ಬಿಟ್ಟು ಬೇರೆ ಕಡೆ 100 ಎಕರೆ ಜಮೀನಿದೆ, ಸರ್ಕಾರಿ ಜಮೀನೇ ದೊಡ್ಡ ಪ್ರಮಾಣದಲ್ಲಿದೆ, ರಿಯಲ್ ಎಸ್ಟೇಟ್ ಮಾಡಿ ಬರುವಂತ ಕಾಂಗ್ರೆಸ್ ಎಲೆಕ್ಷನ್ಸ್ ಏನ್ ಬರ್ತೈತೆ, ಉತ್ತರ ಭಾರತದ ಎಲೆಕ್ಷನ್ಸ್ ಏನ್ ಬರ್ತೈತೆ 3 ರಾಜ್ಯಕ್ಕೆ, ಅದಕ್ಕೆ ದುಡ್ಡು ಕೊಡುವಂತದ್ಕೆ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದೊಂದು ಎಕರೆಗೆ 4 ಕೋಟಿ 5 ಕೋಟಿ ಕಮಿಷನ್ ಬರ್ತದೆ. ಇದರಲ್ಲಿ ಅಲ್ಲಿ ಸುಮಾರು 2750 ಎಕರೆ ಗವರ್ಮೆಂಟ್ ಲ್ಯಾಂಡ್ ಇದೆ. ಯಾವಾಗ ಕುಮಾರಸ್ವಾಮಿ ಅವರು ಪ್ರೊಸೀಡಿಂಗ್ ಮಾಡಿದ್ರಲ್ಲ, ಅವಾಗ ಇದ್ದಿದ್ದು 2750 ಎಕರೆ. ಇವತ್ತೇನಾಗಿದೆ, ಅದು ಬರೀ 700 ಎಕರೆ ಉಳಿದಿದೆ. 2000 ಎಕರೆ ಪರಭಾರೆ ಮಾಡಿಬಿಟ್ಟಿದ್ದಾರೆ. ಯಾರ ಜೊತೆ ತಗೊಂಡಿದ್ದೀರಾ? ಇದನ್ನೆಲ್ಲ ಯಾರಿಗೆ ಅಲಾಟ್ ಮಾಡಿದ್ದೀರಾ? ಇದು ದುಡ್ಡು ಹೊಡೆಯೋ ಸ್ಕೀಮು. ಇದು ಬಿಡದಿಯಲ್ಲಿ ಅನಿರ್ದಿಷ್ಟಾವಧಿಯ ಧರಣಿ ಒಂದು ಕಡೆ 500 ದಿನಗಳ ಗಡಿ ದಾಟ್ತಿದೆ. ಈಗ ಬಿಜೆಪಿ ಈ ಮೈಸೂರು ಚಲೋ ಪಾದಯಾತ್ರೆ ಮಾಡಿದ ನಂತರದಲ್ಲಿ ಮತ್ತೊಂದು ಪಾದಯಾತ್ರೆ ಮೂಡ್ನಲ್ಲಿ ಇದ್ದಾರಂತ ಕಾಣಿಸ್ತಿದೆ. ಒಂದು ಹಂತಕ್ಕೆ ಇದೇನಾದ್ರೂ ಚುನಾವಣೆಗೆ ಇನ್ನೇನು ಒಂದು 6 ತಿಂಗಳಿದೆ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಹೊರಟುಬಿಟ್ಟಿರೋ ಸ್ವಲ್ಪ ಕಾಲಾವಕಾಶ ಇದೆ. ಈಗಲೇ ಪಾದ ಯಾಕೆ ನೋವು ಮಾಡ್ಕೊಳ್ಳೋಣ ಅನ್ನುವಂಥ ಸ್ಥಿತಿಲಿ ಇದೆ. ಅದಕ್ಕೆ ಸ್ವತಂತ್ರ ಉದ್ಯಾನವನದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಆದರೆ ತುಂಬ ದಿನ ಆಗಿತ್ತು ಈ ರೀತಿಯ ಯಡಿಯೂರಪ್ಪನ ನೋಡಿ. ಒಂದು ಆಕ್ರೋಶಭರಿತ ಯಡಿಯೂರಪ್ಪನವರು ಈ ರೀತಿ ಮಾತಾಡುವಂಥದ್ದನ್ನ ಭಾಳ ಎಲ್ಲಿಗೆ ಈ ವಿಜಯೇಂದ್ರ ಬಂದು ಮುಂದೆ ನಿಂತಾದ ಮೇಲೆ ಯಡಿಯೂರಪ್ಪನವ್ರ ಮನೆಗೆ ಬೀಗ ಹಾಕ್ಬಿಟ್ಟು ಅವ್ರನ್ನ ಒಳಗಡೆ ಬಿಟ್ಬಿಟ್ಟು ಬರ್ತಾ ಇದ್ರೇನೋ ಅನ್ನುವಂಥ ನಿಟ್ಟಲ್ಲಿ ಯಡಿಯೂರಪ್ಪನ ಅವರ ಅಭಿಮಾನಿಗಳು ಮಾತಾಡ್ಕೊಳ್ತಾರೆ. ಎಲ್ಲ ಒಂದು ಕಡೆ ಅವ್ರು ಇರೋವರೆಗೂ ಸಕ್ರಿಯವಾಗಿ ಇರ್ಬೋದಾಗಿತ್ತೇನೋ, ಅವ್ರನ್ನೆಲ್ಲಲ್ಲಿ ಕರ್ಕೊಂಡು ಬಂದು ಒಂದಷ್ಟು ಬಿಜೆಪಿಗೆ ಲಾಭ ಆಗೋ ರೀತಿ ನಡೆಸ್ಕೊಳ್ಬೋದಾಗಿತ್ತೇನೋ, ವೈಯಕ್ತಿಕವಾಗಿ ಅವರು ಚಾಲ್ತಿಯಲ್ಲಿರುವಷ್ಟು ದಿನ ಬದುಕಿರ್ತಾರೆ ಅನ್ನುವಂಥದ್ದು. ಕೆಲವರಿಗೆ ಯಾವುದು ಇಷ್ಟದ ಕ್ಷೇತ್ರ ಇದೆಯೋ ಅಲ್ಲಿ ಬಂದು ಹೋಗ್ತಾ ಇದ್ರಿ. ಈಗ ನೀವು ಈಗ ದೇವೇಗೌಡರನ್ನ ನೋಡ್ಬೋದು, ಕೆಲವರು ಮಾತಾಡ್ತಾ ಇದ್ರನ್ನೇ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ಅದರಲ್ಲಿ ಆ 3 ಜನ ಏನಿದ್ದಾರೆ, ದೇವೇಗೌಡರು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಈ 3 ಜನ ಬಂದು ಎಲ್ಲಿ ನಿಂತ್ಕೊಂಡು ಗರ್ಜಿಸಿದ್ರು ಅದು ಗರ್ಜನೆ ಅಂತಾನೆ ಕೇಳುತ್ತೆ. ಕೆಲವರು ಗರ್ಜಿಸ್ಬೇಕು ಅಂತ ಹೋಗ್ತಾರೆ, ಅದು ಗರ್ಜನೆ ಕೇಳಿಸೋದಿಲ್ಲ. ಈ 3 ಗರ್ಜನೆಗಳು ರಾಜ್ಯದ ಉದ್ದಗಲಕ್ಕೂ ಬೇಕು ಅಂತ ಅನಿಸ್ತತೆ. ಮತ್ತೆ ಈ ರೈತರ ವಿಚಾರ ಬಂದಾಗ ರೈತ ನಾಯಕನಂತಾನೆ ಗುರುತಿಸ್ಕೊಂಡಿರೋ ಯಡಿಯೂರಪ್ಪ ಬೇಕಿತ್ತು. ಹೌದು, ಯಡಿಯೂರಪ್ಪ ಬಂದು ಮಾತಾಡಬೇಕಿತ್ತು. ಪ್ರಮಾಣ ವಚನವನ್ನು ಸಹ ಯಡಿಯೂರಪ್ಪ ರೈತರ ಹೆಸರಲ್ಲೇ ಸ್ವೀಕಾರ ಮಾಡಿತ್ತು. ಪ್ರಮಾಣ ವಚನವನ್ನು ಸಹ ಯಡಿಯೂರಪ್ಪ ರೈತರ ಹೆಸರಲ್ಲೇ ಸ್ವೀಕಾರ ಮಾಡಿದ್ದು, ಪ್ರತ್ಯೇಕವಾಗಿ ರೈತರಿಗೆ ಬಜೆಟ್ ಮಂಡನೆ ಮಾಡ್ತಂತ. ಹಾಗಾಗಿ ರೈತರ ವಿಚಾರದಲ್ಲಿ ಈತ ಒಂದಷ್ಟು ರೈತ ನಾಯಕನಾಗಿ ಗುರುತಿಸ್ಕೊಂಡು ಹಸಿರು ಶಾಲಲ್ಲೇ ಕಂಗೊಳಿಸ್ತಾ ಇದ್ದಂಥ ವ್ಯಕ್ತಿ ತೆರೆಮರೆಗೆ ಸರಿದಾಗಲೂ ಕೂಡ ಬಂದು ಮುನ್ನೆಲೆಗೆ ಮತ್ತೆ ನಿಂತ್ಕೊಂಡ್ರೆ ಅದೇ ಸದ್ದು ನೋಡಿ. ಹೌದು, ರೈತರ ವಿಚಾರ ಬಂದ್ರೆ ಅದೇ ಸದ್ದು ಬರುತ್ತೆ. ಅಂದ್ರೆ ಇದು ಸೋಲು ಯಾರದ್ದು ಅಂತ ಕೇಳಿದ್ರೆ ಯಡಿಯೂರಪ್ಪರವ್ರ ತಂಡದ್ದು. ಬಿಜೆಪಿಯಲ್ಲಿ ಸದ್ದು ಮಾಡುವಂಥ ವ್ಯಕ್ತಿಯನ್ನು ಮನೇಲಿ ಬೀಗ ಹಾಕಿ ಕೂರಿಸ್ಬಿಟ್ಟು ಬಂದ್ಬಿಟ್ಟು ಇವತ್ತು ಅದನ್ನ ಈಚೆ ತಗೊಂಡ್ಬರ್ತಾ ಇದ್ದಾರೆ. ಹೌದು, ಇದನ್ನ ನಿರಂತರವಾಗಿಸ್ಕೊಂಡ್ರೆ ಮತ್ತೆ ಮಗ ಹಿನ್ನಡೆಗೆ ಹೋಗ್ಬೇಕಾಗುತ್ತೆ. ಹೌದು, ಅಪ್ಪ ಮಾತಾಡ್ತಾ ಇದ್ರೆ ಮತ್ತೆ 2ನೇ ಸೀಟಿಗೆ ಇವ್ರು ಕೂರ್ಸ್ಕೊಳಕ್ಕಾಗತ್ತಾ? ಅಲ್ಲ, ಅಶೋಕ್ ಕೊಟ್ಬಿಡ್ತಾರೆ, ಅವ್ರು ಗಬ್ಬೆಬ್ಸ್ಬಿಟ್ಟು ಹೋಗ್ತಾರೆ. ಸೊ
ಈ ಯಡಿಯೂರಪ್ಪನವ್ರು ಏನಿದ್ದಾರೆ ಇವತ್ತಿನ ಸದ್ದಿಗೆ ರೈತರು ಒಂದು ಹಂತಕ್ಕೆ ತೃಪ್ತಿ. ಮೊನ್ನೆ ದೇವೇಗೌಡರು ಹೇಳಿದ್ರಲ್ಲ, ನೀವು ಇದೇ ರೀತಿ ಏನಾದರೂ ಮೊಂಡತನ ಮಾಡಿದ್ರೆ ನಾನು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಬಂದು ನಿಂತ್ಕೊಳ್ತೀನಿ, ಇದು ಏನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು, ಧರಣಿ ಕೂರ್ತೀನಿ ಅಂತ ಏನು ಹೇಳಿದ್ರು. ಆ ಬಿಸಿ ಇವತ್ತು ಮತ್ತೆ ಚುರುಕಾಯ್ತು. ಹೌದು, ಈ ರೀತಿಯ ನಾಯಕರುಗಳು ಬಂದು ನಿಂತುಕೊಂಡು, ಮೊನ್ನೆ ಸಂತೋಷ್ ಹೆಗಡೆ ಅವ್ರು ಬಂದಾಗ್ಲೂ ಅಷ್ಟೇ ಒಂದು ಭರವಸೆ ಸದ್ದಾಯ್ತು. ಹೌದು, ಯಾಕಂತಂದ್ರೆ ಆ ನಾಯಕರುಗಳು ಬಂದು ಮಾತಾಡಿದಾಗ ಆ ಸದ್ದಾಗೋದಿದೆಯಲ್ಲ, ಅಂತ ಸದ್ದುಗಳೇ ಈ ಡಿ ಕೆ ಶಿವಕುಮಾರ್ ಅಂತವರಿಗೆ ಕಿವಿಗೆ ಹೋಗುವುದು. ಯಾರೋ ನಿಂತ್ಕೊಂಡು ಮಾತಾಡಿದ ತಕ್ಷಣಕ್ಕೆ ಈಗ ಡಿ ಕೆ ಶಿವಕುಮಾರ್ ಪ್ರತಿಸ್ಪರ್ಧಿಯಾಗಿ ಕುಮಾರಸ್ವಾಮಿ ನಿಂತ್ಕೋಬಹುದು, ಯಡಿಯೂರಪ್ಪ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಅದು ಮುಂದಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ರಾಜಾ ಹುಲಿ ಅನ್ನೋ ಕಾನ್ಸೆಪ್ಟ್ ಏನಿದೆ, ಡಿ ಕೆ ಶಿವಕುಮಾರ್ ಆ ಲೆವೆಲ್ಗೆ ತೂಗೋದಕ್ಕೆ ಆಗೋದೇ ಇಲ್ಲ. ಸೊ CM ಆ ಮಾಜಿ CM ಏನಿದ್ದಾರೆ ಕುಮಾರಸ್ವಾಮಿ, ಈ ವಾಕ್ ಸಮರಕ್ಕೆ ಇಷ್ಟು ದಿನ ತಳ್ಳದ್ರಿ. ಇದು ಯಡಿಯೂರಪ್ಪನಂತವ್ರು, ಸಿದ್ದರಾಮಯ್ಯನಂತವ್ರು, ದೇವೇಗೌಡರು ಅಂತವ್ರು ಕೂತ್ಕೊಂಡಿದ್ರೆ ಬಗೆಹರಿಸ್ಕೋಬೇಕಾಗಿರೋದು. ಯಾಕಂದ್ರೆ ನಾಡಿನ ರೈತರ ವಿಚಾರ ಇದು, ನಿಮ್ಮ ಪ್ರತಿಷ್ಠೆ ವಿಚಾರ ಅಲ್ಲ ಇದು. ಪ್ರತಿಷ್ಠೆಗೆ ಕದನ ಮಾಡ್ಕೋಬೇಕು ಅಂತಂದ್ರೆ ಬೇರೆ ಬೇರೆ ವಿಚಾರಕ್ಕೆ ಮಾಡಿ. ರೈತರ ವಿಚಾರ, ನೀರಿನ ವಿಚಾರ ಬಂದಾಗ, ನಾಡಿನ ವಿಚಾರ ಬಂದಾಗ ನಾವೆಲ್ಲ ಒಂದು ಅಂತ ತೋರಿಸ್ಕೋಬೇಕಾಗಿತ್ತು. ಇದು ನಿಮ್ಮ ಪ್ರತಿಷ್ಠೆಯ ಕಣ ಅಲ್ಲ ಇದು. ನೀವು ವಿಧಾನಸೌಧಕ್ಕೆ ಬನ್ನಿ ಅಂತ ಒಬ್ರು ಹೇಳಿದ್ರೆ ಅಲ್ಲಿಗೆ ಬಂದ್ಬಿಡಿ, ಸ್ಥಳದಲ್ಲೇ ಮಾತಾಡೋಣ ಅಂತ ಒಬ್ರು ಹೇಳ್ತಿರಲ್ಲ, ಇದು ಬಾಲಿಶತನದ ರಾಜಕೀಯ. ಇದರಿಂದ ಈಚೆ ಬಂದ್ಬಿಟ್ಟು ಮಾಡಬೇಕಾಗಿರೋದೇನು ಅಂತಂದ್ರೆ ರೈತರ ನೆಲೆಯಲ್ಲಿ ನಿಂತ್ಕೊಂಡು ಮಾತಾಡಬೇಕು. ರೈತರಿಗೆ ಇದರಿಂದ ಆಗುವ ಅನುಕೂಲ ಅನಾನುಕೂಲಗಳೇನು, ನಾವು ರೈತರ ಜಮೀನನ್ನ ಕಿತ್ಕೊಂಡ್ರೆ ಏನೇನಾಗತ್ತೆ, ಆಮೇಲೆ ಬಿಟ್ಟು ಬೇರೆ ಸ್ಥಳಾಂತರಕ್ಕೆ ಅವಕಾಶ ಇದ್ದಾಗ ಯಾಕೆ ನಾವು ಹೋಗೋ ಚಿಂತನೆ ಮಾಡಬಹುದು. ಅಂದ್ರೆ ಎಲ್ಲ ಒಂದಷ್ಟು ಹಿರಿಯರು ಕೂತ್ಕೊಂಡು ಮಾತಾಡಬೇಕಿತ್ತು. ಇವರು CM ಆದಾಗ ಯಾರ್ಯಾರ ಮನೆಗೆ, ಮಾಜಿ CMಗಳ ಮನೆಗೆಲ್ಲ ಹೋದ್ರಲ್ಲ, ಅದಕ್ಕಿಂತ ಇದು ಉತ್ತಮ ಅಂತ ಅನ್ಸುತ್ತೆ. ಹೌದು, ಈ ಹಿರಿಯ ನಾಯಕರುಗಳನ್ನ ಭೇಟಿಯಾಗಿ ಈ ಯೋಜನೆಯಿಂದ ಏನೇನು ಆಗ್ಬೋದು, ಅನಾನುಕೂಲಗಳೇನು, ಅನುಕೂಲಗಳೇನು, ಇದನ್ನು ಬೇರೆ ಏನಾದರೂ ಮಾಡೋದಕ್ಕೆ ಬೇರೆ ನಗರಗಳು. ಯಾಕಂದರೆ ಕುಮಾರಸ್ವಾಮಿ ಮಾಡಬೇಕಾದ್ರೆ ಸಾತ್ನೂರು, ಕಸಬಾ, ಆಮೇಲೆ ಬೇರೆ ಬೇರೆ ನಗರಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು. ಹೌದು, ದೇವನಹಳ್ಳಿನೂ ಆಯ್ಕೆ ಆಗಿತ್ತು. ಸೊ ಇದನ್ನೆಲ್ಲ ಆಯ್ಕೆ ಮಾಡಬೇಕಾದ್ರೆ ಈಗ ದಾಬಸ್ಪೇಟೆ ಅವಕಾಶ ಇದೆ, ಮಾಗಡಿ ಅವಕಾಶ ಇದೆ. ನಿಮ್ಮ ಜಾಗಗಳು ಎಲ್ಲೆಲ್ಲಿದ್ದಾವೋ ಅಲ್ಲಲ್ಲೇ ತಗೊಂಡು ಹಾಕಬೇಕು ಅನ್ನುವಂಥದ್ದನ್ನ ಬಿಟ್ಟು ಸರ್ಕಾರಿ ಜಾಗಗಳು ಮತ್ತೆ ರೈತರಿಗೆ ತೊಂದರೆ ಆಗದೆ ಇರುವಂತ ಜಾಗಗಳೆಲ್ಲಿದ್ದಾವೆ, ಬಂಜರು ಭೂಮಿ ರೀತಿಯ ಜಾಗಗಳೆಲ್ಲಿದ್ದಾವೆ, ಜಮೀನುಗಳೆಲ್ಲಿದ್ದಾವೆ, ಅದನ್ನ ನೀವು ಅಭಿವೃದ್ಧಿ ಪಡಿಸ್ತಾ ಉಪನಗರಕ್ಕೆ ಏನಾದರೂ ಬದಲಾವಣೆ ಮಾಡಿಕೊಂಡ್ರೆ ಒಂದು ನಿಟ್ಟಲ್ಲಿ ಈ ಯೋಜನೆ ಸಾಕಾರ ಆಗಬಹುದು. ರೈತರನ್ನ ಎದುರು ಹಾಕೊಂಡೇ ಮಾಡ್ತೀನಿ ಅಂತಂದ್ರೆ, 80% ರೈತರನ್ನ 500 ಎಕರೆಗೆ ಮಾತ್ರ ಸೀಮಿತ ಮಾಡಿಸ್ಕೊಂಡು ಮಾಡ್ತೀನಿ ಅಂತಂದ್ರೆ ಇದು ಯಾವ ಕಾಲಕ್ಕೂ ಈ ಯೋಜನೆ ಸಾಕಾರ ಆಗಲ್ಲ. ನೀವು ಅಂತಿಮ ಅಧಿಸೂಚನೆಯಲ್ಲೇ ಇರ್ತೀರಿ ಬಿಟ್ರೆ ಮತ್ತೆ ಸುಪರ್ದಿಗೆ ತಗೊಳ್ಳೋಕೋ ಅಥವಾ ವಶಪಡಿಸ್ಕೊಳ್ಳೋಕೋ ಸರ್ವೆಗೂ ಹೋದಾಗ ಆ ಪೂಜೆ ಈ ಪೂಜೆಗಳು ಸಾಮಾನ್ಯ ಆಗ್ಬಿಡುತ್ತೆ. ಹೌದು, ಮಹಿಳೆಯರು ಮಕ್ಕಳು ಎದ್ದು ನಿಂತು ಬಿಡ್ತಾರೆ. ನೀವು ಅವರ ಮೇಲ್ಗಡೆ ಸಾಮ್ರಾಜ್ಯ ಕಟ್ಟಕ್ಕೆ ಆಗೋದಿಲ್ಲ. ಅಷ್ಟು ಈಸಿ ಅಲ್ಲ. ಒಂದು ಸರ್ಕಾರದವ್ರು ಹೋಗಿ ಬಡವರನ್ನ ಕಿತ್ತು ತಿನ್ನುವಂಥ ಕಾಲದಲ್ಲಿ ನಾವಿಲ್ಲ ಈಗ. ನೀವು ಬೇರೆ ನಿಟ್ಟಲ್ಲಿ ಒಳಸಂಚು ಮಾಡ್ಬೋದು, ಆದರೆ ನೀವು ನಗರ ನಮ್ಮ ಕಣ್ಣೆದುರುಗಡೆ ಕಟ್ಟಬೇಕಾಗುತ್ತೆ. ನೀವು ಬೇರೆ ಬೇರೆ ಕೆಲಸಗಳನ್ನು ಒಳಗಡೆ ಮಾಡ್ತಿರಲ್ಲ, ಆ ನಿಟ್ಟಲ್ಲಿ ಆಗೋದಿಲ್ಲ ಇದು. ಹೌದು, ಒಂದು ಬೃಹತ್ ಸಾಮ್ರಾಜ್ಯ ಕಟ್ಟಕ್ಕೆ ಹೋಗ್ತೀವಿ. ಆದರೆ ಸರ್, ಒಂದು ಅನುಮಾನ ಮೂಡೋದು ಸರ್, ನಾವೀಗ ಇವತ್ತು ಡಿ ಕೆ ಶಿವಕುಮಾರ್ ಅವರ ನಿರ್ಧಾರವನ್ನು ಎಲ್ಲರೂ ಕೂಡ ಕಂಡ ತುಂಡವಾಗಿ ವಿರೋಧ ಮಾಡ್ತಿದ್ದೀವಿ. ಬಟ್ ನಮ್ಮ ರಾಜ್ಯದ ಓವರ್ ಆಲ್ ನೋಡ್ತಾ ಹೋದ್ರೆ 2ನೇ ಹಂತದ ನಗರಗಳನ್ನ ಕಟ್ಟೋದ್ರಲ್ಲಿ ಎಲ್ಲಾ ಪಕ್ಷವೂ ಬಿದ್ದು ಹೋಯ್ತು. ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳ್ತಾರೆ ನಾವು ತಮಿಳುನಾಡು ಮಾಡೆಲ್ ಅಂತಾರೆ, ಬಿಜೆಪಿ ಗುಜರಾತ್ ಮಾಡೆಲ್ ಅಂತಾರೆ. ತಮಿಳುನಾಡಿನಲ್ಲೂ ಕೂಡ ಕೇವಲ ಚೆನ್ನೈಯನ್ನ ಮಾತ್ರ ಅವ್ರು ಗುರಿಯಾಗಿಸ್ಕೊಂಡಿಲ್ಲ, ಉಪನಗರಗಳು ಅಥವಾ 2ನೇ ಹಂತದ ನಗರ ಮಾಡಿದ್ರು. ಬಟ್ ನಮ್ಮಲ್ಲದು ವ್ಯವಸ್ಥಿತವಾಗಿ ಫೇಲ್ಯೂರ್ ಆಗಿಲ್ವಾ ಸರ್? ಅಂದರೆ ನೀವು ನಗರ ಕಟ್ಟೋದು ತಪ್ಪು ಅಂತಲ್ಲ, ಉಪನಗರ ಕಟ್ಟೋದು ತಪ್ಪು ಅಂತಲ್ಲ. ಇಲ್ಲಿ ಜನಸಂದಣಿ ಜಾಸ್ತಿ ಆಗಿದೆ, ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಇಲ್ಲಿ ಆಧಾರಿತವಾಗಿ ನಾವು ಇನ್ನೊಂದು ಅವಕಾಶಗಳನ್ನ ಇನ್ನೊಂದು ಕಡೆ ಮಾಡಲೇಬೇಕಾಗತ್ತೆ. ಉಪನಗರದ ಅವಕಾಶಗಳು ಇದ್ದೇ ಇದೆ, ಮುಂಬೈಯಿಂದನೂ ಇದೆ. ಹೌದು, ಎಲ್ಲ ಕಡೆ. ತಮಿಳ್ನಾಡಲ್ಲಿ ಅದನ್ನೇ ಹೇಳ್ತಾ ಇರೋದು, ನೀವು ಹೇಳ್ದಂಗೆನೆ ತಮಿಳ್ನಾಡಲ್ಲೂ ಕೂಡ ಒಂದು ಕಡೆ ಕೇಂದ್ರೀಕೃತವಾಗಿಲ್ಲ ಅವರು. ಆದರೆ ನಮ್ಮಲ್ಲಿ ಸ್ಥಳಗಳನ್ನ ಗುರುತಿಸುವುದ್ರಲ್ಲಿ ತಪ್ಪಾಗಿದೆ, ಅಲ್ಲಿ ಎಡವುತ್ತಾ ಇದ್ದಾರೆ. ಮೂಲದಲ್ಲೇ ಎಡವುತ್ತಿದ್ದಾರೆ. ಇವ್ರದ್ದು ಮೂಲದಲ್ಲೇ ವ್ಯಾಧಿ ಇರುವಂಥದ್ದು. ಸೊ ಇದನ್ನ ಫಸ್ಟ್ ಕಿತ್ತು ಹಾಕಬೇಕಾಗಿತ್ತು. ಹೌದು, ನಿಮ್ಮ ಅನುಕೂಲಕ್ಕೆ ಕುಮಾರಸ್ವಾಮಿ ಅವ್ರು ಮಾಡಿದಾಗಲೂ ಕೂಡ 4 ಉಪನಗರಗಳನ್ನ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಬಂತು. ರೈತರಿಗೆ ತೊಂದರೆ ಆಗತ್ತೆ ಅನ್ನುವಂಥ ಆರೋಪ ಬಂತು. ರೈತರಿಗೆ ತೊಂದರೆ ಆಗುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲೂ ಇದೆ, ಮಾಗಡಿಯಲ್ಲಿದೆ. ಈ ಕಾನ್ಸೆಪ್ಟ್ ಹೊರಟ್ರೆ ನೀವು ಒಂದಷ್ಟು ಬೇರೆ ಬೇರೆ ಜಾಗಗಳಿದಾವೆ. ಮಲೆನಾಡಂತಹ
ಜಾಗವನ್ನು ನಾವು ಇಟ್ಕೊಂಡಿದ್ದೀವಿ ಸ್ವಾಮಿ, ಅದನ್ನು ಕಿತ್ಕೊಂಡು ನಮಗೆ ಏನು ಕೊಡ್ತೀರಿ ನೀವು, ಕೋಟ್ಯಾಂತರ ರೂಪಾಯಿ ಬೇಡ ನನಗೆ ಅಂತ ಹೇಳೋ ರೈತರನ್ನ ಹೆಂಗೆ ಕೈ ಕಟ್ಟುತ್ತೀರಿ, ಬಾಯಿ ಕಟ್ಟುತ್ತೀರಿ ನೀವು? ಅಸಾಧ್ಯದ ಮಾತು. ಇದೇ ವಿಚಾರ ನಡೀತಾ ಇರುವಂಥದ್ದು. ನೀವು ಅದೇ ಭೂಮಿ ಆಗಿದ್ರೆ ನೀವೇನು 7,000 9,000 ಎಕರೆಗಳು ಹೇಳ್ತಾ ಇದ್ರಿ, ಅಲ್ಲಿ ಏನು ಬೆಳೆ ಬೆಳೀತಾ ಇಲ್ಲ, ರೈತರಿಗೆ ಅದನ್ನು ಅಂಥ ದೊಡ್ಡ ಆದಾಯ ತಂದು ಕೊಡ್ತಾ ಇಲ್ಲ. ಸೊ ನಾವು ಅಲ್ಲೊಂದು ನಗರ ಕಟ್ತೀವಿ, ಅದೇ ರೈತರ ಮಕ್ಕಳು ಅಲ್ಲಿ ಬಂದು ಕೆಲಸ ಮಾಡ್ತಾರೆ. ಅದೇನು ನಿಮ್ದು ಒಂದು ಪ್ಲಾನಿಂಗ್ ಸಿಟಿ ಇದೆ, ಪ್ಲಾನ್ ಸಿಟಿ, ಅದು ವೆಲ್ ಪ್ಲಾನ್ಡ್ ಸಿಟಿ ಆಗಿರೋದು. ನೀವು ಇದು ವೆಲ್ ಪ್ಲಾನ್ಡ್ ಸಿಟಿ ಅಲ್ಲ, ಇದು ನಿಮ್ದು ವೈಯಕ್ತಿಕ ಈರ್ಷ್ಯೆಗೂ ಲಾಭಕ್ಕೂ ಮಾಡ್ತಾ ಇದೀರೇನೋ ಅಂತ ಅನಿಸುವಂಥ ಸಿಟಿ ಆಗಿದೆ. ಸೊ ವೈಯಕ್ತಿಕ ಲಾಭಕ್ಕೋಸ್ಕರ ಮಾಡುವಂಥದ್ದು ಅಲ್ಲ ಇದು. ಸರ್ಕಾರ ಇನ್ನೂ ಒಂದು ಸರಿ ಒಂದು ಹಿಡಿ ಆದರೂ ಯೋಚನೆ ಮಾಡಬೇಕು. ಇಲ್ಲಾಂದ್ರೆ ಇವ್ರ ಹಿಡಿಕೆಗಳು ಮುಂದೆ ಬರ್ತಾನೆ ಇರ್ತವೆ. ಹಿಡಿಕೆ ನಿನ್ನೆ ಆಯ್ತಲ್ಲ, ಆ ರೀತಿ ಬರ್ತಾನೆ ಹೋಗ್ತಾ ಇರ್ತವೆ. ಆಗದೇ ಇರೋ ಕೆಲಸಕ್ಕೆ ಮತ್ತೆ ಮುಂಡು ಬೀಳೋದಿದೆಯಲ್ಲ, ಅದನ್ನು ಮೊದಲು ಬಿಡಬೇಕು. ಮಾಡೋ ಕೆಲಸ ಮಾಡ್ಬೋದು, ಇನ್ನೂ ಆಗೋ ಕೆಲಸ ತುಂಬ ಇದಾವೆ, ಆ ಕಡೆ ಗಮನ ಕೊಡ್ಬೋದು. ಇವತ್ತು ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಬರೀ BJP ವತಿಯಿಂದ ಇದನ್ನು ಬಿಟ್ಬಿಡ್ತಾರ, ನಾಳೆ ದೇವೇಗೌಡರು ಇಳಿಸ್ಬಿಡ್ತಾರೆ, ಕುಮಾರಸ್ವಾಮಿ, ವಿಜಯೇಂದ್ರ ನೀವು ಅಪ್ಪನ ಕರ್ಕೊಂಬತ್ತೀರಾ, ನಾವು ನಮ್ಮ ಅಪ್ಪನ ಕರ್ಕೊಂಬತ್ತೀವಿ ಅಂತ ಇನ್ನೊಂದು ರೌಂಡ್ ಬರೋಕ್ ಸಾಧ್ಯತೆ ಇದೆ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.